ತಿರುಪತಿ ಕಾಲ್ತುಳಿತದ ದುರಂತದ ಬೆನ್ನಲ್ಲೇ ಎಚ್ಚೆತ್ತಿದೆ ಇನ್ನು ಟಿಟಿಡಿ. ಭಕ್ತರು ಕ್ಯೂನಲ್ಲಿ ಬರೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿರುವಂಥದ್ದು ಟಿಟಿಡಿ ಸಂಸ್ಥೆ. ಹಾಗೆ ಯಾವುದೇ ವಿಶೇಷ ಪಾಸ್, ವಿವಿಐಪಿ ಪಾಸ್ ಇರೋದಿಲ್ಲ. ಭಕ್ತರ ಎಲ್ಲಾ ಪಾಸ್ಗಳನ್ನ ರದ್ದು ಮಾಡಿದೆ ಟಿಟಿಡಿ. ಭಕ್ತರ ಎಲ್ಲಾ ಪಾಸ್ಗಳನ್ನ ರದ್ದು ಮಾಡಿದೆ. ಇನ್ನು ಎಲ್ಲರಿಗೂ ಒಂದೇ ಲೈನ್ನಲ್ಲಿ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ವಿಶೇಷ ಚೇತನರು 65 ವರ್ಷ ಮೇಲ್ಪಟ್ಟವರಿಗೆ ನೇರ ದರ್ಶನದ ಅವಕಾಶವನ್ನ ಕೂಡ ಟಿಟಿಡಿ ಒದಗಿಸಿದೆ ಎಂದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಎಂದು ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದು. ಈ ಕುರಿತಂತೆ ನಿನ್ನೆ ಅಷ್ಟೇ ನಾವು ನೋಡೋದಾದರೆ ತಿರುಪತಿಯಲ್ಲಿ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರು ಇನ್ನು ಕಾಲ್ತುಳಿತದಿಂದ. ಹೀಗಾಗಿ ಟಿಟಿಡಿ ಅಂದರೆ ಬೆಂಗಳೂರಿನ ವೈಯಾಲಿ ಕಾವಲಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಒಂದು ಆಡಳಿತ ಮಂಡಳಿ ಎಚ್ಚೆತ್ತಿದೆ. ಇನ್ನು ಈ ಕುರಿತಂತೆ ಭಕ್ತರು ಕ್ಯೂನಲ್ಲಿ ಬರೋದಕ್ಕೆ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಿರುವಂಥದ್ದು. ಹಾಗೆ ಯಾವುದೇ ವಿಶೇಷವಾದಂತಹ ಪಾಸ್ ಇರೋದಿಲ್ಲ. ಇನ್ನು ವಿವಿಐಪಿ ಪಾಸ್ಗಳು ಕೂಡ ಇರೋದಿಲ್ಲ. ಇನ್ನು ಭಕ್ತರ ಎಲ್ಲಾ ಪಾಸ್ಗಳನ್ನ ಕೂಡ ರದ್ದು ಮಾಡಿದೆ ಟಿಟಿಡಿ. ಹಾಗೆ ಎಲ್ಲರಿಗೂ ಕೂಡ ಒಂದೇ ಲೈನ್ನಲ್ಲಿ ಒಂದು ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂಥದ್ದು. ಹಾಗೆ ವಿಶೇಷ ಚೇತನರು ಇನ್ನು 65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ನೇರ ದರ್ಶನವನ್ನ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಎಂದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನ ಕೂಡ ತೆಗೆದುಕೊಂಡಿರುವಂಥದ್ದು. ಪೊಲೀಸ್ ಭದ್ರತೆಯಲ್ಲಿ ವೈಕುಂಠ ಏಕಾದಶಿ ನಡೆಯಲಿದೆ. ಇನ್ನು ಮಲ್ಲೇಶ್ವರಂನ ಟಿಟಿಡಿ ದೇಗುಲಕ್ಕೆ 800 ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಟಿಟಿಡಿಯಿಂದಲೂ ಕೂಡ 50 ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿರುವಂಥದ್ದು. ಕಳೆದ ವರ್ಷ ಏಕಾದಶಿಯ ದಿನ ದೇಗುಲಕ್ಕೆ 65,000 ಭಕ್ತರು ಭೇಟಿಯನ್ನ ನೀಡಿದ್ರು. ಇನ್ನು ಈ ಬಾರಿ ಕೂಡ 70ರಿಂದ 75,000 ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಸಕಲ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು ಟಿಟಿಡಿ ಮಂಡಳಿ. ಇನ್ನು ಪೊಲೀಸ್ ಭದ್ರತೆಯಲ್ಲೇ ಈ ಒಂದು ವೈಕುಂಠ ಏಕಾದಶಿ ನಡೀತಾ ಇರುವಂಥದ್ದು. ಹಾಗೆ ಮಲ್ಲೇಶ್ವರಂನ ವೈಯಾಲಿ ಕಾವಲಿನಲ್ಲಿರುವಂತಹ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಕಳೆದ ಬಾರಿಗೆ 65,000ಕ್ಕಿಂತ ಹೆಚ್ಚು ಭಕ್ತರು ಭೇಟಿಯನ್ನ ನೀಡಿದ್ರು. ಇನ್ನು ಈ ಬಾರಿ 70ರಿಂದ 75,000 ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸ್ ಭದ್ರತೆಯ ಜೊತೆಗೆ ಟಿಟಿಡಿಯಿಂದಲೂ ಕೂಡ 50 ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು ಇಡೀ ನಾಡಿನಾದ್ಯಂತ, ರಾಜ್ಯದಾದ್ಯಂತ ಹಾಗೆ ದೇಶದಾದ್ಯಂತ ಅಂತ ಹೇಳ್ಬೋದು. ಇನ್ನು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇದೆ. ಪೂಜಾ ಕೈಂಕರ್ಯಗಳ ಜೊತೆ ಹಲವಾರು ಒಂದು ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇರುವಂಥದ್ದು. ಇನ್ನು ದೇವಸ್ಥಾನದ ಸುತ್ತಮುತ್ತ ಹೂವಿನ ಅಲಂಕಾರವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಇನ್ನು ವಿಶೇಷವಾಗಿ ಇವತ್ತು ತಿರುಪತಿ ತಿಮ್ಮಪ್ಪನ ಒಂದು ಭಕ್ತರ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಹಾಗೆ ದರ್ಶನವನ್ನು ಪಡೆದುಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಹಲವಾರು ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಬರೀ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಷ್ಟೇ ಅಲ್ಲ, ಹಲವಾರು ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಒಂದು ರೀತಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಹಾಗೆ ಹೋಮ ಹವನಗಳು ಕೂಡ ನೆರವೇರುತ್ತೆ. ಹಾಗೆ ಅರ್ಚನೆ, ಇನ್ನು ವಿವಿಧ ಅಭಿಷೇಕಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ತಿಮ್ಮಪ್ಪನಿಗೆ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ತಿರುಪತಿ ತಿಮ್ಮಪ್ಪನ ಭಕ್ತರು ಕಣ್ತುಂಬಿಕೊಳ್ತಾ ಇದ್ದಾರೆ. ಟಿಟಿಡಿಯ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಅಹಿತಕರ ಘಟನೆ ನಡಿಬಾರ್ದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ 800 ಪೊಲೀಸರ ನಿಯೋಜನೆಯ ಜೊತೆಗೆ ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಿದೆ. ಟಿಟಿಡಿಯ 50 ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಮಲ್ಲೇಶ್ವರಂನ ಟಿಟಿಡಿ ದೇಗುಲಕ್ಕೆ ಈಗಾಗಲೇ 200 ಜನ ಪೊಲೀಸರು ನಿಯೋಜನೆ ಆಗಿದ್ದಾರೆ. ಇನ್ನು ಟಿಟಿಡಿಯಿಂದಲೂ ಕೂಡ 50 ಜನ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮಲ್ಲೇಶ್ವರಂನ ಟಿಟಿಡಿ ದೇಗುಲದಲ್ಲಿ
200 ಪೊಲೀಸರ ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗೆ ಟಿಟಿಡಿಯಿಂದಲೂ ಕೂಡ 50 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು.